ಇಂಗ್ಲೀಷ್ ಕಲಿಯೋಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟೈಮ್ ಕೊಟ್ಟರು ಒಂದು ವಾಕ್ಯನ ಸರಿಯಾಗಿ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಕೆಲವರು ಎಷ್ಟು ಫ್ಲೂಯೆಂಟಾಗಿ ಎಷ್ಟು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ನಮಗೆ ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ಯಾವತ್ತಾದರೂ ನೀವು ಚಿಂತೆ ಮಾಡಿದ್ದೀರಾ? ಆ್ಯಕ್ಚುಲಿ ಅದರಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ. ಅವರು ಕಲಿಯೋ ವಿಧಾನ ಬೇರೆ, ನೀವು ಕಲಿಯೋ ವಿಧಾನ ಅಂದರೆ ಮೆಥಡ್, ನೀವು ಕಲಿಯೋ ವಿಧಾನ ಅವ್ರು ಕಲಿಯೋ ಮೆಥಡ್ ಏನಿದೆ ಅದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ನೀವು ಹಳೆ ಮೆಥಡ್ಗಳನ್ನೆಲ್ಲ ಬಿಟ್ಬಿಡಿ. ನೀವು ಇದುವರೆಗೆ ಏನು ಪ್ರಾಕ್ಟೀಸ್ ಮಾಡ್ತಿದ್ರಿ ಅದನ್ನೆಲ್ಲ ಬಿಟ್ಬಿಡಿ. ಇನ್ಮೇಲೆ ನೀವು ಫ್ಲೂಯೆಂಟ್ ಆಗಿ ಹೆದರಿಕೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಇವತ್ತೊಂದು ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಸ್ಟಾರ್ಟಿಂಗ್ ನಾವು ಫ್ರೇಸಸ್ ಅದು ಕಲ್ತ್ಕೊಂಡು ಅದನ್ನು ಕಂಟಿನ್ಯೂಸ್ ಹೆಂಗೆ, ಅದಕ್ಕೆ ಎಕ್ಸ್ಟ್ರಾ ವರ್ಡ್ಸ್ ಅನ್ನು ಸೇರಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಹೌ ಟು ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್ ಈಸಿಲಿ. ಕ್ವೆಶ್ಚನ್ ತುಂಬಾ ಜನ ಕ್ವಶನ್ ಅಂತಾರೆ, ಅದು ಕ್ವೆಶ್ಚನ್ ಬರಬೇಕು, ಕ್ವೆಶ್ಚನ್. ಓಕೆ, ಸೊ ಕಳೆದ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ ಆರ್ ಯು ಅನ್ನೋದನ್ನ ಬಳಸಬೇಕು. ಆರ್ ಯು ಅನ್ನೋದನ್ನ ಎಲ್ಲೆಲ್ಲಿ ಬಳಸ್ತೀವಿ? ಸೊ ಇಟ್ಸ್ ಅ ಫ್ರೇಸ್. ಸ್ಟಾರ್ಟಿಂಗ್ ಅಲ್ಲಿ ಆರ್ ಮತ್ತೆ ಯು ಹೀಗೆ ಬಳಸಬೇಕು. ಡೈರೆಕ್ಟ್ ಆಗಿ ನೀವು ಯು ಅಂತ ಕೇಳಬಾರ್ದು. ಯು ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ, ಯು ಅಂತ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳಬೇಕಾದ್ರೆ, ಓಕೆ, ಯು ಆರ್ ಅ ಸ್ಟೂಡೆಂಟ್, ಯು ಆರ್ ಹ್ಯಾಪಿ, ಯು ಆರ್ ಗೋಯಿಂಗ್ ಟು ಸ್ಕೂಲ್, ಈ ತರ ಹೇಳಬೇಕಾದ್ರೆ ಯು ಅಂತ ಫಸ್ಟಿಗೆ ಬಳಸ್ತೀವಿ. ಸೆಂಟೆನ್ಸ್ ಅಲ್ಲಿ ಫಸ್ಟಿಗೆ ಬಳಸ್ತೀವಿ, ಬಟ್ ನಾಟ್ ಇನ್ ಕ್ವೆಶ್ಚನ್ಸ್. ಕ್ವೆಶ್ಚನ್ ಅಲ್ಲಿ ನಾವು ಆರ್ ಯು ಅಂತ ಬಳಸಬೇಕು. ಆರ್ ಯು. ಓಕೆ, ಸೊ ಇಲ್ಲಿ ನೋಡಿ, ಆರ್ ಯು ನಾವು ಎಲ್ಲೆಲ್ಲಿ ಬಳಸ್ತೀವಿ? ಲೆಟ್ಸ್ ಲುಕ್ ಅಟ್ ಸಮ್ ಎಕ್ಸಾಂಪಲ್ಸ್. ಓಕೆ, ಸೊ ಆರ್ ಯು ಎಲ್ಲಿ ಬಳಸ್ತೀವಿ ನೋಡಿ. ಆರ್ ಯು ಕಮಿಂಗ್, ಆರ್ ಯು ಕಮಿಂಗ್, ನೀನ್ ಬರ್ತಾ ಇದೀಯಾ? ಆರ್ ದೇ ಯೋರ್, ಆರ್ ದೇ, ಸೊ ಯು ಬಟ್ ಆಮೇಲೆ ದೇ. ಆರ್ ದೇ ಯೋರ್, ಅವರು ನಿಮ್ಮ. ಆರ್ ವಿ ಗೋಯಿಂಗ್, ನಾವು ಹೋಗ್ತಾ ಇದೀವಾ? ಆರ್ ಯು ರೆಡಿ, ನೀನ್ ರೆಡಿ ಇದೆಯಾ? ಸೊ ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಕೇಳಕ್ ಬಂದ್ರು ಸಾಕು. ಆರ್ ಯು ಕಮಿಂಗ್, ಆರ್ ದೇ ಯೋರ್, ಆರ್ ವಿ ಗೋಯಿಂಗ್, ಆರ್ ಯು ರೆಡಿ. ಸೊ ಇಷ್ಟು ಸ್ಟಾರ್ಟ್ ಮಾಡೋಕೆ ಗೊತ್ತಿರಬೇಕು. ಅದಕ್ಕೆ ನಿಮಗೆ ಆರ್ ಯು, ಆರ್ ವಿ, ಆರ್ ದೇ, ಆರ್ ಯು. ಓಕೆ, ಸೊ ಈ ತರ ಸ್ಟಾರ್ಟ್ ಮಾಡೋಕೆ ಗೊತ್ತಿರಬೇಕು. ಆಮೇಲೆ ಆರ್ ಯು ಕಮಿಂಗ್, ನೀನ್ ಬರ್ತಾ ಇದೀಯಾ? ಎಲ್ಲಿಗೆ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ನೀನ್ ಇವತ್ತು ಕ್ಲಾಸಿಗೆ ಬರ್ತಾ ಇದೀಯಾ? ಆರ್ ದೇ, ಏನು? ಅವರು, ನಿಮ್ಮ, ಏನು? ಆರ್ ದೇ ಯೋರ್ ಫ್ರೆಂಡ್ಸ್? ಅವರು ನಿಮ್ ಫ್ರೆಂಡ್ಸಾ? ಓಕೆ, ಆರ್ ವಿ, ನಾವು. ಗೋಯಿಂಗ್, ಹೋಗ್ತಾ ಇದೀವಿ, ನಾವು ಹೋಗ್ತಾ ಇದೀವಾ? ಸೊ ನಾವು ಹೋಗ್ತಾ ಇದೀವಿ ಮತ್ತೆ ಒಂದು ಸೆಂಟೆನ್ಸ್ ಆಗುತ್ತೆ, ರೈಟ್? ಎಲ್ಲಿಗೆ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಸೊ ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ನಾವೀಗ ಮಾರ್ಕೆಟಿಗೆ ಹೋಗ್ತಾ ಇದೀವಾ? ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ಸೊ ಆರ್ ಯೂಸ್ ಮಾಡಿ ಆರ್ ಮೇಲೆ ಏನ್ ಹಾಕ್ತೀವಿ? ಆರ್ ಯು, ಆರ್ ವಿ, ಆರ್ ದೇ, ಅಥವಾ ಈ ದೇ ಅನ್ನೋದು ಇಬ್ಬರಾಗಿರ್ಬೋದು. ಓಕೆ, ಆರ್ ಅರುಣ್ and Kiran, or Arun and Kiran ಆಗ್ಬೋದು. ಓಕೆ, now are we, are they, are you? ಸೊ ಈ ತರ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳಿದಲ್ಲ, ಆರ್ ಯು ಕಮಿಂಗ್, ಆರ್ ಯು ಕಮಿಂಗ್, ಬರ್ತಾ ಇದೆಯಾ? ಆರ್ ಯು ಕಮಿಂಗ್ ಎಲ್ಲಿ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ. ಓಕೆ, ಸೊ ಈ ತರ ನಾವು ಫಸ್ಟ್ ಫ್ರೇಸ್ ಅನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಆರ್ ಯು. ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತಿದ್ವಿ? ಆರ್ ಯು ಬಿಟ್ಟು ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ವಿ. ಆರ್ ದ ನೇಬರ್ಸ್, ಆರ್ ದ ನೇಬರ್ಸ್ ಅಟ್ ಹೋಮ್? ಪಕ್ಕದ ಮನೆಯವರು ಮನೆಯಲ್ಲಿದ್ದಾರ? ಆರ್ ಯು ಕುಕಿಂಗ್, ನೀನು ಅಡಿಗೆ ಮಾಡ್ತಿದೀಯಾ? ಆರ್ ದೇ ಅಂದ್ರೆ ಯಾರು? ಮಕ್ಕಳು ಇರ್ಬೋದು, ಅಥವಾ ಬೇರೆ ಯಾರಾದ್ರೂ ಇರ್ಬೋದು. ಆರ್ ದೇ ಪ್ಲೇಯಿಂಗ್,
ಔಟ್ಸೈಡ್, ಅವರು ಆಚೆ ಆಡ್ತಿದಾರ. ಓಕೆ, ಆರ್ ಯು ಬಿಸಿ ರೈಟ್ ನಾವ್? ಆರ್ ಯು ಬಿಸಿ ರೈಟ್ ನಾವ್? ಈಗ ನೀನು ಬಿಸಿ ಆಗಿದೀಯಾ? ಆರ್ ವಿ ಲೇಟ್ ಫಾರ್ ದ ಮೂವಿ? ಆರ್ ವಿ ಲೇಟ್ ಫಾರ್ ದ ಮೂವಿ? ನಾವು ಸಿನಿಮಾಗೆ ಲೇಟ್ ಆದ್ವಾ? ಓಕೆ, ಆರ್ ಯು ಫೀಲಿಂಗ್ ಬೆಟರ್ ಟುಡೇ? ಆರ್ ಯು ಫೀಲಿಂಗ್ ಬೆಟರ್ ಟುಡೇ? ಇವತ್ತು ನಿನಗೆ ಆರಾಮ ಅನಿಸ್ತಿದೆಯಾ? ಓಕೆ, ಸೊ ಇದು ನೋಡಿ, ಆರ್ ಯು ಬಳಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬಳಸ್ತಾ ಇದೀವಿ? ಆರ್ ಯು, ಆರ್ ವಿ ನಾವು, ಆರ್ ದೇ ಅವರು. ಓಕೆ, ನೆಕ್ಸ್ಟ್ ನೋಡಿ, ಆರ್ಂಟ್ ಯು, ಇದರದ ನೆಗೆಟಿವ್ ಆರ್ಂಟ್ ಯು ಅಥವಾ ಆರ್ ಯು ನಾಟ್. ಆರ್ಂಟ್ ಯು ಅಂತ ಕಾಮನ್ ಆಗಿ ಬಳಸ್ತೀವಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ. ಆರ್ ಯು ನಾಟ್ ಅಂತ ಬಳಸಲ್ಲ. ಆರ್ಂಟ್ ಯು ಅಂದ್ರೆ ಜನರಲ್ ಆಗಿ ಶಾರ್ಟ್ ಫಾರ್ಮ್. ಆರ್ ಯು ನಾಟ್ ಇದು ಶಾರ್ಟ್ ಫಾರ್ಮ್. ಓಕೆ, ಸೊ ಎಲ್ಲಿ ಆರ್ಂಟ್ ಯು ಎಲ್ಲಿ ಬಳಸ್ತೀವಿ ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಇಲ್ಲಿ ನೋಡಿ, ಆರ್ಂಟ್ ಯು, ಆರ್ಂಟ್ ಯು ಅಂದ್ರೆ ನಾವು ನೆಗೆಟಿವ್ ಆಗಿ ಕೇಳೋದು, ನೀನು ಇವತ್ತು ಬರಲ್ವಾ? ಆರ್ಂಟ್ ಯು ಕಮಿಂಗ್ ಟುಡೇ? ಆರ್ಂಟ್ ಯು ಕಮಿಂಗ್? ಆರ್ಂಟ್ ಯು ಕಮಿಂಗ್ ಅಲ್ಲಿಗೆ ಏನಿದೆ ಸ್ಟಾರ್ಟ್ ಮಾಡೋದು ಅಲ್ಲಿಗೆ. ಆರ್ಂಟ್ ಯು, ಆರ್ಂಟ್ ಯು, ಆರ್ ಯು, ಆರ್ಂಟ್ ಯು. ಆಮೇಲೆ ಏನು, ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಬರುವುದ್ರ ಬಗ್ಗೆ. ಆರ್ಂಟ್ ಯು ಕಮಿಂಗ್? ಇವತ್ತು ಬರ್ತಾ ಇಲ್ವಾ ನೀನು? ವಿತ್ ಅಸ್, ನಮ್ ಜೊತೆ. ಆರ್ಂಟ್ ಯು ಕಮಿಂಗ್ ವಿತ್ ಅಸ್? ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಬಂದ್ಬಿಡು. ಆರ್ಂಟ್ ಯು ಕಮಿಂಗ್? ಆರ್ಂಟ್ ಯು ಏನು, ಆಮೇಲೆ ಕಮಿಂಗ್, ಆಮೇಲೆ ಏನು, ವಿತ್ ಅಸ್. ಸೊ ಕಮಿಂಗ್ ಆದ್ಮೇಲೆ ವಿತ್ ಅಸ್ ಆಡ್ ಮಾಡ್ಲಿಕ್ಕೆ ನಿಮಗೆ ಟೈಮ್ ಇದೆ. ಬಟ್ ಆರ್ಂಟ್ ಯು ನಿಮಗೆ ಗೊತ್ತಿರಬೇಕು. ಸೊ ಆರ್ಂಟ್ ಯು ಕಮಿಂಗ್ ವಿತ್ ಅಸ್? ಓಕೆ, ನೆಕ್ಸ್ಟ್ ಆರ್ಂಟ್ ದೇ, ಯಾರ ಬಗ್ಗೆ ಕೇಳ್ತಿದ್ವಿ? ಅವ್ರ ಬಗ್ಗೆ ಕೇಳ್ತಾ ಇದೀವಿ. ಹಾಗಾಗಿ ಆರ್ಂಟ್ ದೇ ಏನು, ಆರ್ಂಟ್ ದೇ ಯೋರ್? ಆರ್ಂಟ್ ದೇ ಅಂದ್ರೆ ಈಗ ನಾನು ಯಾರನ್ನು ನೋಡಿದೆ, ಅವ್ರು ನಿಮ್ಮ ಸಂಬಂಧಿಕರಲ್ವಾ? ಅವ್ರು ನಿಮ್ಮ ಸಂಬಂಧಿಕರ? ಆರ್ ದೇ ಯೋರ್ ರಿಲೇಟಿವ್ಸ್? ಇದನ್ನು ರಿಲೇಟಿವ್ಸ್ ಅಂತ ತುಂಬಾ ಜನ ಹೇಳ್ತಾರೆ. ರಿಲೇಟಿವ್ಸ್ ಅಲ್ಲ, ರಿಲೇಟಿವ್. ಪ್ರೊನೌನ್ಸಿಯೇಷನ್ ರಿಲೇಟಿವ್, ರಿಲೇಟಿವ್ ಅಲ್ಲ, ರಿಲೇಟಿವ್. ಓಕೆ, aren't they your relatives? aren't they ಅನ್ನೋದನ್ನ aren't they ಅಂತಾನು ಹೇಳ್ಬೋದು. aren't they your relatives? Next, aren't we going to the temple? aren't we going to the temple? aren't we ನಾವು, ಏನಿಲ್ಲ. aren't we ಅಂದ್ರೆ ಏನು, ನಾವು ಇಲ್ವಾ? ಸೊ ಇಲ್ಲಿ aren't we ಒಟ್ಟಿಗೆ ಬರುತ್ತೆ. ಇಲ್ಲಿ ನಾವು ಇಲ್ವಾ ಸ್ಪ್ಲಿಟ್ ಆಗಿದೆ, ಒಂದು ಕಡೆ ಇದೆ, ಇಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ಇದೆ, ಕೊನೆಗಿದೆ. ಸೊ ಅವರು ಅಲ್ವಾ? ಸೊ ಆರಂಟ್ ದೇ. ಸೊ ಪ್ಲೇಸ್ ಚೇಂಜ್ ಆಗಿದೆ ನೋಡಿ. ದೇ ಕನ್ನಡದಲ್ಲಿ ಫಸ್ಟಿಗೆ ಬಂದಿದೆ, ಅವರು. ಆರಂಟ್ ಲಾಸ್ಟಿಗೆ ಬಂದಿದೆ. ಇದು ಅರ್ಥ ಮಾಡ್ಕೋಬೇಕು ಫಸ್ಟ್. ಅರ್ಥ ಮಾಡ್ಕೊಂಡು ಅದಾದ ನಂತರ ನಮಗೆ ಬಾಯ್ಕಾಟ್ ಆಗ್ಬೇಕು ಅದು. ಆರಂಟ್ ಯು, ಆರಂಟ್ ದೇ, ಆರಂಟ್ ವಿ. ನೆಕ್ಸ್ಟ್, ಆರಂಟ್ ಯು ಹಂಗ್ರಿ? ಇಲ್ಲಿ ನೋಡಿ, ಆರಂಟ್ ವಿ ಗೋಯಿಂಗ್? ನಾವು ಹೋಗ್ತಾ ಇಲ್ವಾ ಎಲ್ಲಿಗೆ? ಟು ದ ಟೆಂಪಲ್. Aren't we going to the temple today? Okay, aren't you hungry? Aren't you hungry? So ನಾವು ಫಾಸ್ಟ್ ಆಗಿ ಹೇಳ್ಬೇಕಾದ್ರೆ aren't ಅಂತ ಹೇಳಲ್ಲ, aren't ಅಂತಾನೆ ಹೇಳ್ಬೋದು. Aren't you hungry? Aren't you hungry? Okay. Next, aren't the neighbors coming to the party? Aren't the neighbors coming to the party? ಪಕ್ಕದ ಮನೆಯವರು ಪಾರ್ಟಿಗೆ ಬರ್ತಾ ಇಲ್ವಾ? Aren't you watching the serial? ನೀನ್ ಸೀರಿಯಲ್ ನೋಡ್ತಾ ಇಲ್ವಾ? Aren't they studying for the exam? ಅವ್ರ ಎಕ್ಸಾಮಿಗೆ ಓದ್ಕೋತಾ ಇಲ್ವಾ? Okay, aren't you happy with this? ನಿಮಗೆ ಇದರಿಂದ ಖುಷಿಯಾಗಿಲ್ವಾ? aren't we late? ನಾವು ಲೇಟ್ ಆಗಿಲ್ವಾ? Okay, aren't ಗೊತ್ತಾಯ್ತಲ್ಲ? are you, aren't you? now were ಯೂಸ್ ಮಾಡೋಣ. were ಎಲ್ಲಿ ಯೂಸ್ ಮಾಡ್ತೀವಿ? past tense ಅಲ್ಲಿ. ಗೊತ್ತಾಯ್ತಲ್ವಾ? were ನಾವು past tense ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸಿಂಪಲ್ ಆಗಿ ನೋಡೋಣ ಈಗ. Okay, so were you, ಈಗ were you, were ನಾವು ಎಲ್ಲಿ ಯೂಸ್ ಮಾಡ್ತೀವಿ? ನಾ ಯೂಸ್ ಮಾಡಲ್ಲ. were you, were they, were we. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಇದು ಕಲಿಬೇಕು ನೀವು. were you ಪ್ರಾಕ್ಟೀಸ್ ಮಾಡಿ. were you, were I ಬರಬಾರ್ದು. were you, were they ಬಾಯ್ ಪಾಠ ಆಗ್ಬೇಕು. ಆಮೇಲೆ were we. ಓಕೆ, ನೆಕ್ಸ್ಟ್ ಆಮೇಲೆ ಏನು? were you ಏನು, ಯಾವ್ದ್ರ ಬಗ್ಗೆ ಕೇಳಿ? ನೀನ್ ಮನೇಲಿ ಇದ್ಯಾ ಅಂತ ಕೇಳೋದಕ್ಕೆ were you at home? ನೆಕ್ಸ್ಟ್ ಯಾವಾಗ? yesterday. ಸೊ ಇದರಲ್ಲಿ ಒಂದು ಟೈಮ್ ಇದೆ, ಸ್ಥಳ ಇದೆ, ಒಬ್ಬ ವ್ಯಕ್ತಿ ಬಗ್ಗೆ ಕೇಳ್ತಾ ಇದೀವಿ.
ಅಲ್ವಾ? ಸೊ ಇದೆಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ನೀವು ಯಾರ ಬಗ್ಗೆ ಕೇಳ್ತೀರಾ ಅದು ಫಸ್ಟ್ ಬರಬೇಕು. ವರ್ ಯು, ನಿನ್ ಬಗ್ಗೆ ಕೇಳ್ತಾ ಇದ್ದೀನಿ. ವರ್ ಯು ಅಟ್ ಹೋಮ್, ನೀನು ಮನೇಲಿ ಇದ್ಯಾ ಅಂತ ಕೇಳ್ತಾ ಇದ್ದೀನಿ, ಬೇರೆ ಯಾರೋ ಮನೇಲಿ ಇದ್ರಾ ಅಂತ ಕೇಳಲ್ಲ. ವರ್ ಯು ಅಟ್ ಹೋಮ್, ಹೌದು, ಯಾವಾಗ? ಯೆಸ್ಟರ್ಡೇ. ಎಸ್, ಐ ವಾಸ್ ಅಟ್ ಹೋಮ್ ಯೆಸ್ಟರ್ಡೇ. ವರ್ ದೇ, ಯಾರ ಬಗ್ಗೆ ಕೇಳ್ತಾ ಇದೀವಿ? ಅವ್ರ ಬಗ್ಗೆ ಕೇಳ್ತೀವಿ. ವರ್ ದೇ, ಅವರು ಏನು, ಅವ್ರ ಬಗ್ಗೆ ಏನು? ಟಾಕಿಂಗ್, ಅವ್ರು ಮಾತಾಡ್ತಾ ಇದ್ರಾ? ವರ್ ದೇ ಟಾಕಿಂಗ್, ಯಾರ ಹತ್ರ? ಹೌದು, ಮಾತಾಡ್ತಿದ್ರು. ಯಾರ ಹತ್ರ? ವರ್ ದೇ ಟಾಕಿಂಗ್ ಟು ದ ನೇಬರ್ಸ್. ವರ್ ದೇ ಟಾಕಿಂಗ್ ಟು ದ ನೇಬರ್ಸ್, ಅವರು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿದ್ರಾ? ವರ್ ದೇ ಟಾಕಿಂಗ್ ಟು ದ ನೇಬರ್ಸ್. ಓಕೆ, ವರ್ ವಿ, ಇದು ನಮ್ಮ ಬಗ್ಗೆನೇ ಕೇಳ್ತಾ ಇದೀವಿ ನಾವು. ಏನು? ವರ್ ವಿ, ಎಸ್, ವರ್ ವಿ, ನಾವು, ನಾವು ಏನು? ಸಪೋಸ್ ಟು ಕಾಲ್ ಹಿಮ್. ಸಿ, ಸಪೋಸ್ಡ್. ವರ್ ವಿ ಸಪೋಸ್ ಟು ಕಾಲ್ ಹಿಮ್, ನಾವು ಅವನಿಗೆ ಕಾಲ್ ಮಾಡ್ಬೇಕಿತ್ತ? ವರ್ ವಿ ಸಪೋಸ್ ಟು ಕಾಲ್ ಹಿಮ್, ನಾವು ಅವನಿಗೆ ಕಾಲ್ ಮಾಡೋ ಅವಶ್ಯಕತೆ ಇತ್ತ, ಅನಿವಾರ್ಯತೆ ಇತ್ತ ಅನ್ನೋ ಮೀನಿಂಗ್ ಬರುತ್ತೆ. ಸಪೋಸ್ ಟು. ಓಕೆ, ವರ್ ವಿ ಸಪೋಸ್ ಟು ಕಾಲ್ ಹಿಮ್. ಓಕೆ, ನೆಕ್ಸ್ಟ್, ವರ್ ಯು ಸ್ಲೀಪಿಂಗ್ ವೆನ್ ಐ ಕಾಲ್ಡ್? ವರ್ ಯು ಸ್ಲೀಪಿಂಗ್ ವೆನ್ ಐ ಕಾಲ್ಡ್, ನಾನು ಕಾಲ್ ಮಾಡಿದಾಗ ನೀನು ನಿದ್ರೆ ಮಾಡ್ತಿದ್ದೀಯಾ? ವರ್ ದೇ ಹ್ಯಾಪಿ ವಿತ್ ದ ಗಿಫ್ಟ್, ಅವರಿಗೆ ಸಂತೋಷ ಕೊಡ್ತಾ, ಅಂದ್ರೆ ಗಿಫ್ಟ್ ಅವ್ರಿಗೆ ಇಷ್ಟ ಆಯ್ತಾ ಅಂತ ಮೀನಿಂಗ್ ಬರುತ್ತೆ. ಈಗ ಇದ್ರದ್ದು ನೆಗೆಟಿವ್ ನೋಡಿ, ವರಂಟ್ ಯು. ಸೊ ವರ್ ಯು ನಾಟ್ ಅನ್ನೋದು, ಅಥವಾ ವರಂಟ್ ಯು. ವರ್ ಯು ನಾಟ್ ಅಂತ ಹೇಳ್ಬೋದು, ಇಲ್ಲ ಅಂತಿಲ್ಲ. ಓಕೆ, ಸೊ ಏನ್ ವರಂಟ್ ಯು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ವರಂಟ್ ಯು ಅಟ್ ದ ಆಫೀಸ್. ನೋಡಿ, ವರಂಟ್ ಯು, ವರಂಟ್ ದೇ, ವರಂಟ್ ವಿ, ಇದೆಲ್ಲ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಕ್ ಬರ್ಬೇಕು ನಿಮಗೆ. ವರಂಟ್ ಯು, ನೀನು ಲಿಲ್ವಾ, ನೀನು ಇರ್ಲಿಲ್ವಾ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ವರಂಟ್ ಯು, ಎಸ್, ವಾಸಂಟ್ ಐ ಅಟ್ ದ ಆಫೀಸ್, ಹೌದು, ಆಫೀಸಲ್ಲಿ. ಯಾವಾಗ? ನಿನ್ನೆ. ಸೊ ವರಂಟ್ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ, ನಿನ್ನೆ ನೀನು ಆಫೀಸಲ್ಲಿ ಇರ್ಲಿಲ್ವಾ? ಓಕೆ, ದೆನ್ ವರಂಟ್ ದೇ, ಅವರು ಇರ್ಲಿಲ್ವಾ? ಟಾಕಿಂಗ್, ಮಾತಾಡು. ಟು ದ ನೇಬರ್ಸ್, ಅವರು ನೇಬರ್ಸ್ ಹತ್ರ, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿರ್ಲಿಲ್ವಾ? ವರಂಟ್ ದೇ ಟಾಕಿಂಗ್ ಟು ದ ನೇಬರ್ಸ್. ವರಂಟ್ ವಿ, ನಾವು. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ? ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ ಅಂದ್ರೆ ನಾವು ಯಾರ ಹತ್ರನೋ ಇವತ್ತು ಮೀಟ್ ಆಗ್ತೀವಿ ಅಂತ ಹೇಳಿರ್ತೀವಿ, ಆ ವ್ಯಕ್ತಿ ಹತ್ರ ನಾವು ಕಾಲ್ ಮಾಡಿ ಹೇಳೋದು. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ನಾವು ಇವತ್ತು ಭೇಟಿ ಆಗ್ಬೇಕಾಗಿರ್ಲಿಲ್ವಾ? ಅಂದ್ರೆ ಭೇಟಿ ಆಗಿಲ್ಲ, ನಾವು ಭೇಟಿ ಆಗ್ಬೇಕಾಗ್ತು ತಾನೆ. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ? ಎಸ್, ವಿ ಆರ್ ಸಪೋಸ್ ಟು ಮೀಟ್ ಟುಡೇ, ಆರ್ ವಿ ವರ್ ಸಪೋಸ್ ಟು ಮೀಟ್ ಟುಡೇ, ಬಟ್ ವಿ ಡಿಡ್ ನಾಟ್ ಮೀಟ್ ಟುಡೇ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಿಮಗೆ ಫಸ್ಟ್ ಏನಂದ್ರೆ ಸ್ಟಾರ್ಟ್ ಮಾಡಕ್ ಗೊತ್ತಾದ್ರೆ ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನೀವು ಮುಂದುವರಿಸಬಹುದು ಸೆಂಟೆನ್ಸ್ ಅನ್ನು. ಸ್ಟಾರ್ಟ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಹಾಗಾಗಿ ಸ್ಟ್ರಕ್ ಆಗೋದು. ಅರ್ಧಕ್ಕರ್ಧ ಜನ ಅವರಿಗೆ ಮಾತಾಡ್ಲಿಕ್ಕೆ ಸಮಸ್ಯೆ ಆಗೋದು ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಗೊತ್ತಿರಲ್ಲ. ಕನ್ನಡದ ತರನೇ ಇಂಗ್ಲಿಷ್ ಇದೆ ಅಂತ ಅನ್ಕೊಂಡು ಕನ್ನಡದಲ್ಲಿ ಹಿಂಗಿದೆ, ಇಂಗ್ಲಿಷಲ್ಲಿ ನಾವು ಹಿಂಗೆ ಹೇಳ್ಬೇಕಾ, ಹಂಗೆ ಹೇಳ್ಬೇಕಾ, ಹೆಂಗೆ ಹೇಳೋದು, ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇರ್ತೀರ. ಹಾಗಾಗಿ ಅದು ಸಮಸ್ಯೆ ಆಗೋದು. ಸ್ಟಾರ್ಟಿಂಗ್ ಫ್ರೇಸಸ್, ವರ್ ಯು, ವರಂಟ್ ಯು, ಆರ್ ಯು, ಅರಂಟ್ ಯು, ಓಕೆ, ಅಥವಾ ವರ್ ವಿ, ವರಂಟ್ ವಿ, ಆರ್ ದೇ, ಅರಂಟ್ ದೇ, ಆರ್ ದೇ, ವರ್ ದೇ, ವರಂಟ್ ದೇ, ಆಮೇಲೆ ಆಮ್ ಐ, ಇದೆಲ್ಲ ಆಮ್ ಐ, ಆರ್ ಯು, ವರ್ ಯು, ವಾಸ್ ಐ, ಇದೆಲ್ಲ ಕರೆಕ್ಟ್ ಆಗಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಬಿಟ್ರೆ ಈಸಿ ಆಗ್ಬಿಡ್ತದೆ, ನ್ಯಾಚುರಲ್ ಆಗಿ ಬರುತ್ತೆ ಅದು. ಬಟ್ ನ್ಯಾಚುರಲ್ ಆಗಿ ಬರೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಅದನ್ನ ಬಾಯ್ಪಾಠ ಮಾಡ್ಕೋಬೇಕು. ಬಾಯ್ಪಾಠ ಮಾಡದಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಅನ್ಕೋತೀವಿ. ನ್ಯಾಚುರಲ್ ಆಗಿ ಬರ್ಲಿಕ್ಕೆ ನೀವು ತುಂಬಾ ಜನದ ಹತ್ರ ತುಂಬಾ ಮಾತಾಡ್ಬೇಕಾಗುತ್ತೆ ಅಲ್ವಾ? ಸೊ ನಿಮ್ಮ ಸುತ್ತಮುತ್ತ ಯಾರು ಇಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬಾಯ್ಪಾಠ ಮಾಡ್ಕೊಂಡಾಗ ಸೆಂಟೆನ್ಸ್ಗಳು ಈಸಿಯಾಗಿ ಬರ್ತವೆ. ಮತ್ತೆ ನಿಮ್ಗೆ ಯಾರು ಟೆಕ್ಸ್ಟ್ ಮಾಡಿದಾಗ ಆ ಟೆಕ್ಸ್ಟ್ಗೆ ಆನ್ಸರ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ, ಅಥವಾ ಪ್ರಶ್ನೆ ಕೇಳಲಿಕ್ಕೆ ಈಸಿಯಾಗಿ ನಿಮಗೆ ಬರುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕು, ಆಗ ಮಾತ್ರ ನಮಗೆ ಅದು ಇಂಗ್ಲಿಷು ಈಸಿ ಆಗ್ತಾ ಹೋಗುತ್ತೆ. ಇದನ್ನ ಬಹಳ ಜನ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ, ಯು ವರ್ ಯೂಸ್ ಮಾಡೋದಿಲ್ಲ. ಯು ವರ್, ಇದಕ್ಕೆ ನಾವು ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ. ಈಸ್, ವಾಸ್, ಆಮ್, ಆರ್, ವಾಸ್, ವರ್, ಇದನ್ನ ಯೂಸ್ ಮಾಡೋದೇ ಇಲ್ಲ. ಯು ಅಟ್ ದ ಆಫೀಸ್, ನೀನು ಆಫೀಸಲ್ಲಿ ಇದ್ದೆ ಯಾವಾಗ? ಯೆಸ್ಟರ್ಡೇ. ಯು ಅಟ್ ದ ಆಫೀಸ್ ಯೆಸ್ಟರ್ಡೇ. ವರ್ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ. ಯು ಈಟಿಂಗ್ ನಾವ್, ನೀನು ಈಗ ತಿಂತಾ ಇದೀಯಾ? ಆರ್ ಯು ಈಟಿಂಗ್ ನಾವ್? ಯು ವಾಚಿಂಗ್ ಟಿವಿ?
ನೀನ್ ಟಿವಿ ನೋಡ್ತಾ ಇದೀಯಾ? ಆರ್ ಯು ವಾಚಿಂಗ್ ಟಿವಿ? ಓಕೆ, ಅವನು ಎಲ್ಲಿದ್ದ? ಹಿ ವಾಸ್ ಹಿಯರ್? ನೋ. ವಾಸ್ ಹಿ ಹಿಯರ್? ಅವನು ಹೋದ್ನಾ? ಹಿ ಗಾನ್? ನೋ. ಹ್ಯಾಸ್ ಹಿ ಗಾನ್? ಸೊ ಇವೆಲ್ಲ ನಾವು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋದ್ರಿಂದನೇ ಬಹಳ ತಪ್ಪಾಗುತ್ತೆ. ಓಕೆ, ಟ್ರಾನ್ಸ್ಲೇಷನ್ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಇಂಗ್ಲಿಷ್ ಬರುತ್ತೆ. ಓಕೆ ನೋಡಿ, ವರ್ ದೇ ರೆಡಿ ಆನ್ ಟೈಮ್? ಅವರು ಟೈಮಿಗೆ ರೆಡಿ ಆಗಿರ್ಲಿಲ್ವಾ? ವರ್ ಯು ಫೀಲಿಂಗ್ ವೆಲ್ ಯೆಸ್ಟರ್ಡೇ? ಸೊ ಸಾರಿ, ವರಂಟ್ ಯು ಫೀಲಿಂಗ್ ವೆಲ್ ಯೆಸ್ಟರ್ಡೇ? ನಿನ್ನೆ ನಿನಗೆ ಹುಷಾರಿರ್ಲಿಲ್ವಾ? ವರಂಟ್ ವಿ ಗುಡ್ ಫ್ರೆಂಡ್ಸ್? ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಲಿಲ್ವಾ? ಈಗ ಒಳ್ಳೆ ಫ್ರೆಂಡ್ಸ್ ಅಲ್ವಾ ನಾವು ಅಂತೀವಿ. ಆರಂಟ್ ವಿ ಗುಡ್ ಫ್ರೆಂಡ್ಸ್? ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ವರಂಟ್ ವಿ ಗುಡ್ ಫ್ರೆಂಡ್ಸ್? ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಲಿಲ್ವಾ? ವರ್ ವಿ ಗುಡ್ ಫ್ರೆಂಡ್ಸ್? ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಾ? ಆರ್ ವಿ ಗುಡ್ ಫ್ರೆಂಡ್ಸ್? ನಾವು ಒಳ್ಳೆ ಫ್ರೆಂಡ್ಸ್ ಈಗ ಹೌದಾ? ಸೊ ಇವೆಲ್ಲ ಸ್ಟಾರ್ಟ್ ಮಾಡಕ್ ಗೊತ್ತಾದ್ರೆ ಮುಂದೆ ನಿಮಗೆ ಅದು ಆಟೋಮೆಟಿಕ್ ಆಗಿ ಮೈಂಡ್ ಅಲ್ಲಿ ಬಂದ್ಬಿಡುತ್ತದೆ ಏನ್ ಕೇಳಬೇಕು ಅಂತ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರೋರು, ಈ ಸಮಸ್ಯೆ ಇರೋರು ದಯವಿಟ್ಟು ಇದನ್ನ ಫಾಲೋ ಮಾಡಿ. ಓಕೆ, ದೇರ್ ಆರ್ ಲಾಟ್ ಆಫ್ ಸೆಂಟೆನ್ಸಸ್. ಈ ತರ ಸೆಂಟೆನ್ಸ್ ನೀವು ಫಾಲೋ ಮಾಡಿದ್ರೆ, ಐ ಮೀನ್ ಓದ್ಬೇಕು. ತುಂಬಾ ಜನ ಹೇಳ್ತಾರೆ ಮಾತಾಡೋದು ಸರ್ ನಮಗೆ ಓದೋದು ಬೇಡ, ಬರೀ ಮಾತಾಡ್ಬೇಕು. ಓದಿ ನಿಮಗೆ ಅರ್ಥ ಆದ ನಂತರ ಮಾತ್ರ ನಿಮಗೆ ಅದು ಮೈಂಡ್ ಅಲ್ಲಿ ಬರೋದು. ತುಂಬಾ ಸೆಂಟೆನ್ಸಸ್ ಓದಬೇಕು, ಅದನ್ನ ಹೇಳಬೇಕು, ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಬರೀ ಟೈಮ್ ಇದ್ರೆ ಬರೀರಿ. ತುಂಬಾ ಹೇಳಬೇಕು, ಆಮೇಲೆ ಬರೀಬೇಕು. ಸಾರಿ, ತುಂಬಾ ಸೆಂಟೆನ್ಸಸ್ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದ್ರ ಮೀನಿಂಗ್ ಗೊತ್ತಾಗಬೇಕು. ಮಿಸ್ಟೇಕ್ ಆಗದಾಗೆ ಇದು ಹಿಂಗೆ ಬಂದ್ರೆ ಹಿಂಗೆ, ಅದು ತಪ್ಪನ್ನು ನೀವೇ ಐಡೆಂಟಿಫೈ ಮಾಡೋ ತರ ಇರಬೇಕು. ಒಂದು ಸೆಂಟೆನ್ಸ್ ತಪ್ಪಿದೆ ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡಕ್ ಬಂದ್ರೆ ನಿಮಗೆ 50% ಇಂಗ್ಲಿಷ್ ಮಾತಾಡಕ್ ಬಂದಂಗೆ. ನಿಮಗೆ ಆ ಮಿಸ್ಟೇಕ್ ಐಡೆಂಟಿಫೈ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ 0% ಮಾತಾಡಕ್ಕೆ ಬರುತ್ತೆ ಅಂತ ಅರ್ಥ. ಅಂದ್ರೆ ನಿಮಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಓಕೆ, ಆಲ್ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೂ ಆಗದಿದ್ರು ಒಂದು ಲೈಕ್ ಅನ್ನು ಕೊಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. Thank you so much for watching this video. This is Anil Kumar signing off. Keep watching my videos until my next video. Bye bye. Take care.